ನಮಸ್ಕಾರ ಸ್ನೇಹಿತರೆ, ಜೀವನ್ಮುಖಿ ಅಕಾಡೆಮಿಯ ಈ ಸಂಚಿಕೆಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರ ಮುಂಬೈ ಜಾತಕ ಪದ್ಯವನ್ನು ನೋಡೋಣ. ಮೊದಲಿಗೆ ಅವರ ಸಂಕ್ಷಿಪ್ತ ಪರಿಚಯವನ್ನು ನೋಡೋದಾದರೆ 1926ರಿಂದ 2013ರವರೆಗೆ ಜೀವಿಸಿದ್ದ ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ ಅವರ ಪೂರ್ತಿ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅನ್ನೋದು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ ಇವರ ಹುಟ್ಟೂರು. ಮೈಸೂರಿನ ಮಹಾರಾಜ ಕಾಲೇಜು, ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಂತರ ಬೆಂಗಳೂರು ವಿವಿಯ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ನಿವೃತ್ತರಾಗ್ತಾರೆ. ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿದ ಸೌಂದರ್ಯ ಸಮೀಕ್ಷೆ ಅನ್ನುವ ಸಂಶೋಧನಾ ಪ್ರಬಂಧಕ್ಕೆ PhD ಪದವಿಯನ್ನು ಇವರು ಪಡ್ಕೊಂಡಿದ್ದಾರೆ. ಪ್ರಮುಖ ಕವಿ, ವಿದ್ವಾಂಸ, ವಿಮರ್ಶಕರೆಂದು ಪ್ರಸಿದ್ಧರಾಗಿರುವ GS ಶಿವರುದ್ರಪ್ಪನವರು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಕಾರ್ತೀಕ, ತೆರೆದ ದಾರಿ, ಪ್ರೀತಿ ಇಲ್ಲದ ಮೇಲೆ, ವ್ಯಕ್ತ, ಮಧ್ಯ ಮುಂತಾದ ಕವಿತಾ ಸಂಕಲನಗಳನ್ನು ಪರಿಶೀಲನ, ಗತಿಬಿಂಬ, ವಿಮರ್ಶೆಯ ಪೂರ್ವ ಪಶ್ಚಿಮ, ಕಾವ್ಯಾರ್ಥ ಚಿಂತನ, ಗಂಗೆಯ ಶಿಖರಗಳಲ್ಲಿ, ಕರ್ಮಯೋಗಿ, ಮಾಸ್ಕೋದಲ್ಲಿ 22 ದಿನಗಳು ಇತ್ಯಾದಿ ಕೃತಿಗಳನ್ನು ರಚಿಸಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಶ್ರೀಯುತರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರ ಲಭಿಸಿದೆ. ನಾಡೋಜ, ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿಗೆ ಭಾಜನರಾಗಿರುವ ಶಿವರುದ್ರಪ್ಪನವರನ್ನು ಕರ್ನಾಟಕ ಸರ್ಕಾರವು ರಾಷ್ಟ್ರಕವಿ ಎಂದು ಗೌರವಿಸಿದೆ. ಇನ್ನು ಕವಿತೆಯ ಪೂರ್ವ ಟಿಪ್ಪಣಿಯನ್ನು ಗಮನಿಸೋದಾದರೆ, ಮುಂಬೈ, ಬೆಂಗಳೂರು ಮುಂತಾದ ಬೃಹತ್ ನಗರಗಳಲ್ಲಿ ವಾಸಿಸುವವರ ಅತಂತ್ರ ಸ್ಥಿತಿ ಮರುಕ ಹುಟ್ಟಿಸುವಂಥದ್ದು. ಇಂತಹ ನಗರಗಳಲ್ಲಿ ಹುಟ್ಟುವ ಮಕ್ಕಳು ಕಣ್ತೆರೆದಾಗ ಕಾಣುವುದು ಅವಸರದಿಂದ ಸರಿಯುವ ವಾಹನಗಳನ್ನು ಮಾತ್ರ. ಬಾಲ್ಯಾವಸ್ಥೆಯನ್ನು ಹೆತ್ತವರೊಂದಿಗೆ, ಒಡಹುಟ್ಟಿದವರೊಂದಿಗೆ ಸಮೃದ್ಧಗೊಳಿಸಿಕೊಳ್ಳುವ ಅವಕಾಶದಿಂದ ಈ ಮಕ್ಕಳು ವಂಚಿತರು. ಯಾಂತ್ರಿಕ ಬದುಕಿನ ಅನಾವರಣಕ್ಕೆ ಎಳೆತನದಲ್ಲೇ ಸಿಲುಕಿ ನಲುಗುವ ದಾರುಣತೆಯನ್ನು ಪ್ರಸ್ತುತ ಕವಿತೆ ಹಿಡಿದಿಟ್ಟಿದೆ. ಇಡೀ ಕವಿತೆಯ ರಚನಾಕ್ರಮವು ಅರ್ಜಿ ನಮೂನೆಯ ರೀತಿಯಲ್ಲಿದ್ದು, ನೀಡುವ ವಿವರಗಳಲ್ಲಿಯೂ ದನಿಯಿಲ್ಲದಿರುವುದನ್ನು ಸಂಕೇತಿಸಿದೆ. ನಗರ ಸಂಸ್ಕೃತಿಯಲ್ಲಿ ಜೀವನದ ರಸಾನುಭವ ಅಸಾಧ್ಯವೆಂಬ ಧ್ವನಿ ಇಲ್ಲಿದೆ. ತಂದೆ ತಾಯಿಯರ ಕರಡು ಬಳ್ಳಿಯ ಪ್ರೀತಿ, ಮಮತೆ, ಆರೈಕೆಗಳಲ್ಲೂ ಕೃತಕವಾದ ಹೊಣೆಗಾರಿಕೆಯನ್ನು ಕವಿ ಚಿತ್ರಿಸಿದ್ದಾರೆ. ನಗರ ಜೀವನದ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತಿನ ಬದುಕಿನ ಸ್ವರೂಪವನ್ನು ಮುಂಬೈ ಜಾತಕ ಸಮರ್ಥವಾಗಿ ಹಿಡಿದಿಟ್ಟಿದೆ. ಯಾರ ಹೆಸರನ್ನೂ ಸೂಚಿಸದೆ ಯಾರದಾದರೂ ಆಗಬಹುದಾದ ಪರಕೀಯತೆಯ ಕವಿತೆಯೊಂದು ಸುಂದರ ಚೌಕಟ್ಟನ್ನು ಒದಗಿಸಿದೆ. ಇನ್ನು ಕವಿತೆಯನ್ನು ಗಮನಿಸೋಣ. ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದಿದ್ದು ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೇನುಗಳಲ್ಲಿ, ಕುಡಿದಿದ್ದು ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳಿಸಿದ ಬಾಟ್ಲಿಯ ಹಾಲು, ಗ್ರೈಪ್, ಸಿರಪ್, ಹಾರ್ಲಿಕ್ಸ್ ಇತ್ಯಾದಿ. ಕಂಡದ್ದು ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು, ಅವಸರದ ಹೆಜ್ಜೆಯ ಮೇಲೆ ಸರಿಯುವ 1000 ಕೊರಳು. ಕಲಿತದ್ದು ಕ್ಯೂ ನಿಲ್ಲು, ಫುಟ್ಪಾತಿನಲ್ಲೇ ಸಂಚರಿಸು, ರಸ್ತೆ ದಾಟುವಾಗೆಚ್ಚರಿಕೆ, ಓಡು, ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿಯೇ, ಬೇರೂರು, ಹೀರು. ತಾಯಿ 1000 ಗಾಲಿ ಉರುಳಿ ಹೊರಡುವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು. ಇರುವ ಒಂದಿಂಚು ಕೋಣಿಯಲ್ಲೇ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು. ತಂದೆ ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ
ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ವಿದ್ಯೆ ಶಾಲೆ ಕಾಲೇಜುಗಳು ಕಲಿಸಿದ್ದು. ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು. ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿತ್ತು. ನೀನಾಗಿ ಕಲಿತದ್ದು ಬಲು ಕಡಿಮೆ. ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಹೊರತು. ಜೀವನ ಈ ಲಕ್ಷ ದಾರಿಗಳ ಚದುರಂಗದಾಟದಲ್ಲಿ 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು. ಏಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನ್ನು ಬಸ್ಸನ್ನು ಹಿಡಿಯುವುದು, ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ 10 ಮಣ ಆಯಾಸವನ್ನು ಹೊತ್ತು 11 ಗಂಟೆಗೆ ಹೊಡೆಯುವಾಗ ಮನೆಯಲ್ಲಿ ಕಾದು ಕಾದು ತೂಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು. ತಣ್ಣಗೆ ಕೊರೆವ ಕೂಳುಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮತ್ತೆ 1000 ಗಾಲಿಯನ್ನುಜ್ಜುವ ಕನಸು ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವುದು. ನೋಡಿ ಎಷ್ಟು ಯಾಂತ್ರಿಕ ಬದುಕಿನ ಅನಾವರಣ ಆಗ್ತಾ ಇದೆ ಈ ಕವಿತೆಯಲ್ಲಿ ಅಂತ. ನಗರದಲ್ಲಿ ವಾಸಿಸುವಂಥವರ ಅತ್ಯಂತ ಮರುಕ ಹುಟ್ಟಿಸುವಂತಹ ಸ್ಥಿತಿ ಇದು. ಇಂಥ ನಗರಗಳಲ್ಲಿ ಹುಟ್ಟುವಂಥ ಮಕ್ಕಳು ಕಣ್ ತೆಗೆದ ತಕ್ಷಣ ಅವ್ರಿಗೆ ಕಾಣೋದು ಸ್ಪೀಡಾಗಿ ಓಡ್ತಾ ಇರುವಂಥ ವಾಹನಗಳು ಮಾತ್ರ. ಮಕ್ಕಳು ಬಾಲ್ಯಾವಸ್ಥೆಯನ್ನು ಅಪ್ಪ ಅಮ್ಮನ ಜೊತೆಯಲ್ಲಿ, ಒಡ ಹುಟ್ಟಿದವರ ಜೊತೆಯಲ್ಲಿ, ಅಕ್ಕಪಕ್ಕ ನೆರೆಹೊರೆಯ ಮಕ್ಕಳ ಸ್ನೇಹಿತರ ಜೊತೆಯಲ್ಲಿ ಸಮೃದ್ಧವಾಗಿ ಕಳಿಬೇಕಾಗಿತ್ತು. ಆದರೆ ಈ ಮಕ್ಕಳು ಬರೀ ಗಾಲಿಗಳನ್ನು ನೋಡ್ತಾ, ಟಯರ್ಗಳನ್ನು ನೋಡ್ತಾ, ಹೊಗೆ ಧೂಳುಗಳ ಮಧ್ಯೆ ಬೆಳೀತಾ ಇದೆ ಅನ್ನೋದು ಈ ಪದ್ಯದಲ್ಲಿ ಚಿತ್ರಿತ ಆಗಿದೆ. ತಾಯಿ ಎದೆ ಹಾಲನ್ನು ಕುಡಿದು ಬೆಳಿಬೇಕಾಗಿರೋಂಥ ಮಕ್ಕಳು ಏನು ಕುಡಿತೀಯಾ ಅಂತ ಕೇಳ್ತಿದ್ರೆ ಎಮ್ಮೆಯ ಹಾಲು, ಅದು ಬಾಟ್ಲಿಯ ಹಾಲು, ಎಲ್ಲೋ ಪ್ಯಾಕೆಟಲ್ಲಿ ಬಂದಂಥ ಬಾಟ್ಲಿ ಹಾಲನ್ನು ಕುಡಿದ ಗ್ರೈಪ್ ವಾಟರು, ಸಿರಪ್ಪು ಇವುಗಳಲ್ಲಿ ಮಗು ಹೊಟ್ಟೆ ತುಂಬಿಸ್ಕೊಳ್ತಾ ಇದೆ. ಬೆಳಗ್ನಿಂದ ಸಂಜೆ ತನಕ ಲಕ್ಷ ಚಕ್ರ ಉರುಳುಗಳಲ್ಲಿ, ಅಂದರೆ ಸಾವಿರಾರು ವಾಹನಗಳು ಚಲಿಸ್ತಾ ಅದರ ಎಷ್ಟೊಂದು ಟಯರ್ಗಳು ಸವಿತಾ ಇರುವಂಥ ಈ ಪರಿಸ್ಥಿತಿಯಲ್ಲಿ ನಮ್ಮ ಬದುಕು ಕೂಡ ಸವಿದು ಹೋಗ್ತಾ ಇದೆ ಅನ್ನೋದನ್ನು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಇಂಥ ಅವಸರದ ಬದುಕಿನಲ್ಲಿ ಹೆಜ್ಜೆ ಹಾಕ್ತಾ ಇರುವಂಥ ನಾವುಗಳು ಮಕ್ಕಳಿಗೆ ಬೇಕಾದಂಥ ವಾತಾವರಣವನ್ನು, ಮಗುವಿನ ಸಹಜವಾದ ಬೆಳವಣಿಗೆಗೆ ಬೇಕಾಗಿರುವಂತಹ ಪೂರಕ ಪರಿಸರವನ್ನು ಕಲ್ಪಿಸ್ತಾ ಇಲ್ಲೋದಿಲ್ಲ. ಇಲ್ಲಿ ಮಕ್ಕಳಿಗೆ ಗೊತ್ತಾಗ್ತಿರೋದೇನು, ಅವರು ಕಲಿತಿರೋದೇನು, ಎಲ್ಲಿ ಹೋದರೂ ಕ್ಯೂ ನಿಂತ್ಕೋಬೇಕು, ಫುಟ್ಪಾತ್ನಲ್ಲೇ ನಡಿಬೇಕು, ಹುಷಾರಾಗಿ ರಸ್ತೆ ದಾಟಬೇಕು, ಎಲ್ಲೂ ನಿಂತ್ಕೊಳ್ಬಾರ್ದು, ಓಡ್ತಾ ಇರಬೇಕು, ಜೀವನ ಪೂರ್ತಿ ಓಡ್ತಾ ಇರಬೇಕು. ಯಾರನ್ನು ತಳ್ತೀರಾ ಅದು ಯಾವುದೂ ಮುಖ್ಯ ಆಗೋದಿಲ್ಲ, ಯಾರನ್ನ ಹಿಂದಿಕ್ತೀರಾ ಯಾವುದೂ ಮುಖ್ಯ ಆಗೋದಿಲ್ಲ. ಇಲ್ಲಿ ಮಾನವೀಯತೆಗಾಗಲಿ, ಅಂತಃಕರಣಕ್ಕಾಗಿ, ಮೌಲ್ಯಗಳಿಗಾಗಲಿ ಬೆಲೆನೇ ಇಲ್ಲ. ನೀನು ಗುರಿ ಮುಟ್ಟಬೇಕು, ಅದಷ್ಟೇ ಇಲ್ಲಿ ನಮಗೆ ಕಲಿಸಲಾಗ್ತಾ ಇರೋದು. ನಗರದ ಸಂಸ್ಕೃತಿಯಲ್ಲಿ ಜೀವನದ ಅನುಭವ ಅಸಾಧ್ಯ. ಅದೊಂದು ಜೀವನದ ಬೇರಿನಿಂದ ಬರುವಂಥ ಒಂದು ಅನುಭವವೇ ಸಿಗ್ತಿಲ್ಲ. ತಂದೆ ತಾಯಿಗಳ ಕರುಳುಬಳ್ಳಿಗಳ ಪ್ರೀತಿ, ಮಮತೆ, ಆರೈಕೆ, ಅದರಲ್ಲೂ ಕೂಡ ಒಂದು ಆರ್ಟಿಫಿಷಿಯಾಲಿಟಿ, ಜವಾಬ್ದಾರಿ ಅಂತ ನೋಡ್ತಿದ್ದಾರೆ ಹೊರತು ಅದನ್ನು ಪ್ರೀತಿಯಾಗಿ ಪೂರೈಸೋದಕ್ಕೆ ಆಗ್ತಿಲ್ಲ ಅನ್ನೋದನ್ನು ಕವಿ ಮುಂಬೈ ಜಾತಕದಲ್ಲಿ ಚಿತ್ರಿಸ್ತಾ ಇದ್ದಾರೆ.